ತಂದೆ ತಾಯಿ ಗುರು, ಮಾತೃದೇವೋಭವ, ಈ ಮೂರು ಕಣ್ಣಿಗೆ ಕಾಣುವ ದೇವತೆಗಳು ಅಂತ. ಅದು ಹೌದು, ಮುಂದಿನದ್ದು ಈ ಪ್ರಕರಣದಲ್ಲಿ ಗೊತ್ತಾಗತ್ತೆ ಅತಿಥಿ ದೇವೋಭವ ಅಂತ ಅನ್ನುವಂಥದ್ದು. ಪ್ರಸಿದ್ಧವಾದ ಈ ಮೂರು, ತಂದೆ ತಾಯಿ ಗುರು ಅಂತ, ಈ ಮೂರು ಇವರ ಆಶೀರ್ವಾದ ಬೇಕು ಅಂತ. ಹಾಗಾಗಿ ಒಂದು ಘಟನೆ ನಡೆದೋಯ್ತು ಅಂತ ಅನ್ಕೊಳ್ಳಿ, ತಪ್ಪು ಯಾರದೇ ಇರಲಿ, ನಾವಿರೋ ಹಾಗಿರ್ಬೇಕು, ನಾವು ನಡ್ಕೊಳ್ತಾರೆ ನಡ್ಕೋಬೇಕು. ಯಾಕೆಂದ್ರೆ ಆಶೀರ್ವಾದ ನಮಗೆ ಬೇಕು, ನಮ್ಮ ಆಶೀರ್ವಾದ ಬೇಕು ನಮ್ಮ ಅಪ್ಪ ಅಮ್ಮಂಗೆ. ಹೌದಾ? ಶಾಸ್ತ್ರ ಹಾಗೆ ಹೇಳುತ್ತಾ? ಮಕ್ಕಳು ಆಶೀರ್ವಾದ ಪಡ್ಕೊಂಡು ಯಾವ್ದಾದ್ರು ಶಾಸ್ತ್ರ ಹೇಳುತ್ತಾ? ಇಲ್ಲ ಅಲ್ವಾ? ಶಾಸ್ತ್ರ ಏನು ಹೇಳುತ್ತೆ? ತಂದೆ ತಾಯಿ ಆಶೀರ್ವಾದ ಪಡ್ಕೋಬೇಕು ಅಂತ ಮಕ್ಕಳಿಗೆ ಹೇಳುವಂಥದ್ದು. ನಿಮಗೆಲ್ಲ ಮಕ್ಕಳು, ಅದಕ್ಕೋಸ್ಕರ ಪುನಃ ನಿಮಗೆ ಇದು ಹೇಳ್ತಾ ಇರುವಂಥದ್ದು, ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮಗೆ ಯಾವತ್ತಿದ್ರೂ ಕೂಡ ಬೇಕು. ಆಶೀರ್ವಾದಕ್ಕೆ ನೀವು ಎರವಾಗಬಾರ್ದು. ಏನೊಂದು ಘಟನೆ ನಡೆದೋಗುತ್ತೆ, ಏನೊಂದು ಮಾತು ಬರುತ್ತೆ, ಮಾತು ಹೋಗುತ್ತೆ, ತಪ್ಪು ನಿಮ್ಮದಿಲ್ಲ ಅಂತಲೇ ಅಂದ್ಕೊಳ್ಳಿ, ಆದರೂ ಕೂಡ ನೀವು ಅವ್ರನ್ನ ಒಲಿಸ್ಕೋಬೇಕು, ನೀವು ಅವರ ಮನಸ್ಸನ್ನು ಸಂತೋಷಪಡಿಸ್ಬೇಕು. ಆ ಬಾಧ್ಯತೆ, ಆ ಕರ್ತವ್ಯ ನಿಮಗಿದೆ. ಅವರ ಆಶೀರ್ವಾದ ಇಲ್ಲೇ ಇದ್ದರೆ ಜೀವನದಲ್ಲಿ ಒಳ್ಳೆಯದಾಗೋದಿಲ್ಲ, ಜೀವಕ್ಕೆ ಶ್ರೇಯಸ್ಸಾಗೋದಿಲ್ಲ ಅಂತ. ಹಾಗಾಗಿ ತಂದೆ ಆಶೀರ್ವಾದ ಮುಖ್ಯ, ಅದಕ್ಕಿಂತ ಮುಖ್ಯ ತಾಯಿ ಆಶೀರ್ವಾದ, ಇನ್ನೂ ಮುಖ್ಯ ಗುರುವಿನ ಆಶೀರ್ವಾದ. ಈ ಮೂರು ಬಹಳ ಮುಖ್ಯವೇ. ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಅಂತ ಹೇಳೋಕೆ ಕೂಡ ಸಾಧ್ಯ ಇಲ್ಲ. ಮತ್ತು ಎಲ್ಲಕ್ಕಿಂತ ತುಂಬ ಮುಖ್ಯವಾಗಿರುವಂಥದ್ದು, ರಾಮನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕಣ್ಣಿಗೆ ಕಾಣುವ ದೇವರು ಅಂತ ರಾಮ ಹೇಳಿದಾನೆ ಸೀತೆಗೆ. ರಾಮ ತನ್ನ ವನವಾಸಕ್ಕೆ ಹೊರಟೆ ಅಂತ ಅನ್ನೋದನ್ನು ಹೇಳುವಾಗ ಈ ಮಾತನ್ನು ಹೇಳ್ತಾನೆ, ಪ್ರತ್ಯಕ್ಷವಾದ ದೇವರು ಇದು, ಇದನ್ನು ಆರಾಧನೆ ಮಾಡದೆ ಅಪ್ರತ್ಯಕ್ಷವಾದ ದೇವರನ್ನ ಆರಾಧನೆ ಮಾಡೋದು ಏನಿದೆ? ಕಣ್ಣಿಗೆ ಕಾಣದ ದೇವರನ್ನ ನಾವು ಆರಾಧನೆ ಮಾಡ್ತೀವಿ, ಆದರೆ ಕಾಣುವ ದೇವರನ್ನು ಮೊದಲು ಆರಾಧನೆ ಮಾಡಬೇಡ್ವಾ? ಹಾಗಾಗಿ ಪ್ರತ್ಯಕ್ಷ ದೈವತ ಅಂತ